ಈ ಎನರ್ಜಿ, ಡೈನಾಮಿಕ್ ಎನರ್ಜಿ ಆಲ್ರೆಡಿ ನನಗೆ ಗೊತ್ತು. ಮೆಂಬರ್ಸ್ ಎಲ್ಲ ಸೂಪರ್ ಎನರ್ಜಿ ಅಂಡ್ ಪಾಸಿಟಿವ್ ಆಗಿರೋರು ಮಾತ್ರ ಇದ್ದಾರೆ ನನ್ನ ಜೊತೆ. ಫಸ್ಟ್ ಅವ್ರ ಕೈ ಒಳ್ಳೆ ಕೈ. ದಿಸ್ ಡೈನಾಮಿಕ್ ಲೈಫ್ ಇಸ್ ಲೈಫ್ ಫಾರ್ ಓನ್ಲಿ ಡೈನಾಮಿಕ್ ಮೆಂಬರ್ಸ್, ನಾಟ್ ಫಾರ್ ಸ್ಟ್ರೀಟ್ ಲೆವೆಲ್ ಇಡಿಯಟ್ಸ್, ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸ್. ಅಲ್ಲೂ ಸುಮಾರು ಕ್ವಶನ್ಸ್ ಇತ್ತು. ಹೌದು, ನೀವೇ ಇಷ್ಟು ಕರೆಕ್ಟ್ ಇದ್ದೀರಾ, ನೀವೇ ಮಾಡ್ಕೋಬೇಕು, ನಮ್ಗೆ ಯಾಕೆ ಕೊಡ್ತೀರಾ? ಸರ್ ಹೋಗಿ ಬೇಡ. ನನ್ನ ಮಾರ್ಕೆಟ್ ಜೊತೆ ಮಾತಾಡ್ತಾ ಇರ್ತೀನಿ. ಎಲ್ಲರೂ ಹುಚ್ಚ ಅಂತಾರೆ. ಈ ಸಾಫ್ಟ್ವೇರ್, I am extremely sorry for using that word. ಈ ಎನರ್ಜಿ, ಡೈನಾಮಿಕ್ ಎನರ್ಜಿ 6 years back you launched it. Like ನಾನು 2 years ಮೇಲೆ ಆಯ್ತು. ಓನ್ಲಿ ಅದೇ ಹೇಳಿದ್ನಲ್ಲ, 1.1 also 1.1 ಫಸ್ಟ್ 2011 ಅಂದ್ರೆ 3 years 14 3 years ಆಗ್ತದೆ. ಓನ್ಲಿ ಮೆಂಬರ್ಸ್. ಏನಕ್ಕೆ ಆಲ್ರೆಡಿ ನನಗೆ ಗೊತ್ತು. ಮೆಂಬರ್ಸ್ ಎಲ್ಲ ಸೂಪರ್ ಎನರ್ಜಿ ಅಂಡ್ ಪಾಸಿಟಿವ್ ಆಗಿರೋರು ಮಾತ್ರ ಇದ್ದಾರೆ ನನ್ನ ಜೊತೆ. ಫಸ್ಟ್ ಅವ್ರ ಕೈ ಒಳ್ಳೆ ಕೈಗೆ ಹೋಗಿ, ಮೆಂಬರ್ಸ್ ಕೈಗೆ ಹೋಗಿ. ಅವಾಗ ನಾನು ಅನೌನ್ಸ್ ಮಾಡ್ಬಿಟ್ಟೆ, ದಿಸ್ ಡೈನಾಮಿಕ್ ಲೈಫ್ ಇಸ್ ಲೈಫ್ ಫಾರ್ ಓನ್ಲಿ ಡೈನಾಮಿಕ್ ಮೆಂಬರ್ಸ್, ನಾಟ್ ಫಾರ್ ಸ್ಟ್ರೀಟ್ ಲೆವೆಲ್ ಇಡಿಯಟ್ಸ್, ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸ್ ಅಂತ. you would launch it. ನಾನು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು 2004-05 ಇಂದ. ಇಲ್ಲಿ ಸ್ವಲ್ಪ ಜನ ಅವಾಗೂ ಸುಮಾರು 2006 ಅಲ್ಲೇ ಮೇಯಲ್ಲಿ ಒಂದು ಸಣ್ಣ ಕ್ರಾಶ್ ಯಾವುದೋ ಒಂದು ರಿಲಯನ್ಸ್ ಒಂದು ಅವತ್ತೇ ಸನ್ ಟಿವಿನೂ ಇಂಟ್ರೊಡ್ಯೂಸ್ ಆಯ್ತು. ಅವಾಗ ನೋಡಿ ಅಲ್ಲಿಂದ ಫ್ರೆಂಡ್ಸ್ ಎಲ್ಲರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಶುರು ಮಾಡಿದೆ. ಬರೀ ನನಗೆ ಬೇಕಾದವ್ರಿಗೆ ಮಾತ್ರ, ಸೆಲ್ಫಿಶ್ ಅವರು. ಆಮೇಲೆ ಮಾರ್ಕೆಟ್ ಏನ್ ಮಾಡೋದು, ಹಿಂಗೆ ಇಷ್ಟೆಲ್ಲ ಕೊಡ್ತಾ ಇದ್ರೆ ನನಗೆ ಸರ್ವಿಸೇ ಮಾಡಲ್ಲ ಅಂತ ಮಾರ್ಕೆಟ್ ನನಗೆ ಚಾರ್ಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೈನಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನಿತ್ಯ ಚಾರ್ಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಬೆಳೀತಾ ಏನಾಗುತ್ತೆ, 2007 ಅಲ್ಲಿ ನೀನು ಈಗ ಇದು ಮಾಡಿದ್ರೆ ಆಗಲ್ಲ, ನೀನು ಬೇರೆ ಕೆಲಸ ಮಾಡ್ತೀನಿ. ಸಡನ್ ಆಗಿ ಕಾರ್ಡಿಯಾಕ್ ಅಟ್ಯಾಕ್ ಅದೇ ಮೇ ಮಂತ್ ಅಲ್ಲಿ 1 ವೀಕ್ ಅಷ್ಟವರೆಗೂ ನಾನು ರೆಸ್ಟ್ ಇರಲಿಲ್ಲ. 1 ವೀಕ್ ICU ಅಲ್ಲಿ ಇದ್ದೆ. ಆ 1 ವೀಕ್ ಅಲ್ಲಿ ನನಗೆ ಎನ್ಲೈಟನ್ಮೆಂಟ್ ಆಯ್ತು. ನಾನು ಮಾಡ್ತಾ ಇರೋ ತಪ್ಪು ನನಗೆ ನಮ್ಮವ್ರಿಗೆ ಹಂಚ್ಕೊಂಡ್ರೆ ಮಾಡ್ತಾ ಇರೋ ತಪ್ಪು ಅಂದ್ಬಿಟ್ಟು ಇನ್ನ ಯಾರ್ಯಾರು ಬೇಕು ಅಂತ ಅಲ್ಲಿಂದ ಕೊಟ್ಕೊಂಡು. ಅಲ್ಲೂ ಸುಮಾರು ಕ್ವಶನ್ಸ್ ಇತ್ತು. ಹೌದು, ನೀವೇ ಇಷ್ಟು ಕರೆಕ್ಟ್ ಇದ್ದೀರಾ, ನೀವೇ ಮಾಡ್ಕೋಬೇಕು, ನಮ್ಗೆ ಯಾಕೆ ಕೊಡ್ತೀರಾ? ಸರ್ ಹೋಗು ಬೇಡ. ಇದೇನ್ ಪ್ರಾಬ್ಲಮ್ ಅಂದ್ರೆ ಕೊಡದೆ ನಾನು ಮಾಡ್ಕೊಡುವಾಗ ಅಷ್ಟೊಂದು ಸೆಲ್ಫಿಶ್ ಇಡಿಯಟ್. ಕೊಡೋದಿಲ್ಲ ಅಂತಾನೆ ಅವನೊಬ್ಬನೇ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು, ಯಾಕೆ ಬೇರೆಯವರು ಕೊಡಕ್ ಶುರು ಮಾಡಿದ್ರೆ ನೀನು ಯೂಸ್ ಮಾಡ್ಕೋಬೋದಲ್ಲ, ಯಾಕೆ ನಮ್ಗೆ ಕೊಡ್ತೀವಿ? ಎಂತ ಹ್ಯೂಮನ್ ಮೈಂಡ್ ಅಲ್ಲ. ಕೊಡಕ್ ಹೋಗೋವಾಗ ನೀನೇ ಮಾಡ್ಕೋಬೋದಂತ, ಕೊಡ್ತಾ ಇದ್ದಾಗ ಸೆಲ್ಫಿಶ್ ಅಂತ ಎರಡು ಅವರೇ ಹೇಳೋದು. ಅದಕ್ಕೆ ಡಿಸ್ಟೆನ್ಸ್ ಅಲ್ಲೇ ಇರ್ತೀನಿ ನೋಡಿ. ಏನಕ್ಕೆ ಲಾಂಚ್ ಬಗ್ಗೆ ಕೇಳಿದ್ರು? Sir, what made you to launch this? The answer that you given, so I stopped. ಬಿಕಾಸ್ ಮಾರ್ಕೆಟ್ ನನಗೆ ಚಾರ್ಜ್ ಮಾಡ್ತಾರೆ. ನೀನು ಹುಟ್ಟಿರೋದು ನನ್ನ ಸೇವೆ ಮಾಡಕ್ಕೆ, ನಿನ್ಗೆ ಸೇವೆ ಮಾಡಕ್ಕೆ ಸ್ವಲ್ಪ ಜನನ ನೀನು ಕ್ರಿಯೇಟ್ ಮಾಡಿ ಹೋಗ್ಬೇಕು ಅಂದ್ಬಿಟ್ಟು ನನ್ನ ಮಾರ್ಕೆಟ್ ಜೊತೆ ಮಾತಾಡ್ತಾ ಇರ್ತೀನಿ. ಮಾರ್ಕೆಟ್ ಎಲ್ಲರೂ ಹುಚ್ಚ ಅಂತಾರೆ. ಮಾರ್ಕೆಟ್ ಜೊತೆ ಮಾತಾಡಿ ಅದ್ರದ್ದು ನಾನು ಅಡ್ವೈಸ್ ತಗೊಳ್ಳಿಲ್ಲ. ಹೌ ಕ್ಯಾನ್ ಐ ಟ್ರೇಡ್? ಅದನ್ನ ಹೆಂಗ್ ಫಾಲೋ ಮಾಡಕ್ಕೆ ಮಾಡಕ್ಕಾಗಲ್ಲ. ಇದು ಸಾಫ್ಟ್ವೇರ್ ಪೂರಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ಸ್ ಮಾಡಬೇಕಾದ್ರೆ ಟ್ರೈನಿಂಗ್ ತಗೋಬೇಕು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಏನು ಮಾಡಕ್ಕಾಗಲ್ಲ. ತುಂಬಾ ಸಿಂಪಲ್ ಆಗಿರುತ್ತೆ. ನನ್ನಷ್ಟು ಕಷ್ಟ ಪಡೋದಕ್ಕೆ ನಿಮ್ಗೆ ಯಾವಾಗೂ ಆ ಥರ ಕೆಲಸ ಇಟ್ಟಿಲ್ಲ. ಅದ್ರಲ್ಲೂ ತುಂಬಾ ಈಸಿ ಮಾಡ್ಕೊಂಡು ಬರ್ತಾನೆ. ಇದು ಈಸಿಯಾಗಿ ರೀಚ್ ಆಗ್ಬೇಕು. ಆದ್ರೆ ಬೇಸಿಕ್ ಟೈಮ್ ಅದು ಸ್ಪೆಂಡ್ ಮಾಡಬೇಕು. ತುಂಬಾ ಬೇಸಿಕ್ ಟೈಮ್. ಅಷ್ಟು ಬೇಸಿಕ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಆ 30 days ಅಲ್ಲಿ ಆಪ್ಷನ್ ಏನಾದ್ರು ಮಾಡಿದ್ರೆ 283% ಕ್ರಾಸ್ ಮಾಡ್ತೀವಿ ವಿತ್ ಇನ್ 1 month 1.5 month. ಈ ಫ್ಯೂಚರ್ಗೆ ಹೋದ್ರೆ ಫಸ್ಟ್ ಮಂತ್ ಏನ್ ಮಾಡ್ತೀರಾ ಅಂದ್ರೆ ಫ್ಯೂಚರ್ ಟ್ರೇಡಿಂಗ್ ಮಾಡ್ತೀರಾ, ಫಸ್ಟ್ ಮಂತ್ 100% ಕ್ರಾಸ್ ಮಾಡ್ತೀರಾ, ಸೆಕೆಂಡ್ ಮಂತ್ 200% ಕ್ರಾಸ್ ಮಾಡ್ತೀರಾ, ಥರ್ಡ್ ಮಂತ್ 300% ರೀಚ್ ಆಗ್ತೀರಾ. ಒಂದು 3 months ಅಲ್ಲಿಂದ 300% ಇರುತ್ತೆ ಎವ್ರಿ ಮಂತ್. ಫೋರ್ತ್ ಮಂತ್ಗೆ ನಿಮ್ಗೆ ಬರ್ತೀನಿ, ಇಲ್ಲೆಲ್ಲ ಮಿಸ್ ಮಾಡಿದ್ದೀನಿ ಅನ್ನೋದು ನೋಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳಿರ್ತೀನಿ ಟ್ರೈನಿಂಗ್.
ಅದ್ ನೋಟ್ ಮಾಡ್ಕೊಂಡು ಬಂದಾಗ ಇನ್ನೂ ಒಂದು 100% ಹೆಂಗೆ ಫಸ್ಟ್ ಇದು ಎವ್ರಿ ಮಂತ್ ಇನ್ಕ್ರೀಸ್ ಮಾಡೋದು ಅಂತ ನಿಮ್ಮಿಂದ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ಗೆ ನಿಮ್ಗೆ ಎಜುಕೇಟ್ ಮಾಡ್ಬಿಡ್ತೀವಿ. ಆ ಪಾಯಿಂಟ್ಸ್ಗೆ ಎಜುಕೇಟ್ ಮಾಡಿದಾಗ ಕಂಫರ್ಟ್ ಆಗಿ ಎವ್ರಿ ಮಂತ್ ಫ್ಯೂಚರ್ ಮಾರ್ಕೆಟ್ 400% ಮೇಲೆ 500 ಅಪ್ ಟು 500% ಬೋರ್ ಹೊಡಿಬೇಕು. ಏನಕ್ಕೆ ಬೋರ್ ಹೊಡಿಬೇಕು? ನೀವು ಹೇಳಿದ್ದೇ ಮಾಡ್ಬೇಕಲ್ಲಪ್ಪ, ನನ್ನ ಐಡಿಯಾ ಯೂಸ್ ಮಾಡಕ್ ಆಗಲ್ಲಪ್ಪ, ಹೇಳಿದ್ದೇ ಮಾಡೋದಕ್ಕೆ ಬೋರ್ ಹೊಡಿಯುತ್ತೆ. ನಮ್ದು ಐಡಿಯಾ ಸ್ವಲ್ಪ ಇರುತ್ತೆ, ರೈಟ್ ಬ್ರೈನ್ ಸ್ವಲ್ಪ ವರ್ಕ್ ಮಾಡ್ತಾ ಇರುತ್ತೆ, ಅದು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಲೆಫ್ಟ್ ಬ್ರೈನ್ ಕೆಣಕ್ತಾ ಇರುತ್ತೆ. ಫಸ್ಟ್ ಎಂಟ್ರಿ ಕೊಟ್ಟಿದ್ರೆ ಅದು ಬ್ಲೈಂಡ್ ಆಗಿ ಮಾಡ್ಬಿಡ್ಬೋದಾಗಿತ್ತು. ನನ್ನ ಹತ್ರ ತುಂಬಾ ಹೈಲಿ ಸಕ್ಸಸ್ಫುಲ್ ಮೆಂಬರ್ಸ್ ಯಾರು ಗೊತ್ತಾ? ಏನು ಮಾರ್ಕೆಟ್ ಅಂತ ಏನು ಗೊತ್ತಿಲ್ಲದೆ ಬಂದವರು, ಏನು ಮಾರ್ಕೆಟ್ ಅಂತ ಟ್ರೇಡ್ ಮಾಡ್ಬೋದು, ಇದು ಯಾವ್ದು ಸಿಸ್ಟಮ್ ಅಂತ ಯಾವ ತರ ಕೇಳ್ಕೊಂಡು ಏನು ಗೊತ್ತಿಲ್ಲದೆ ಬಂದವರು, ಅವ್ರಿಗೆ ಬೇಸಿಕ್ ಹೇಳ್ಕೊಟ್ಟಿರೋದು ಇಷ್ಟೇ. ತುಂಬಾ ಎಷ್ಟು ಕರೆಕ್ಟ್ ಆಗಬೇಕು ಅಷ್ಟು ಮಾತ್ರ ಬೇಸಿಕ್ಸ್, ಸುಮ್ಮನೆ ಅನ್ವಾಂಟೆಡ್ ಎಜುಕೇಶನ್ ಮಾಡಿ ಅವರು ಹೈಯೆಸ್ಟ್ ಅರ್ನಿಂಗ್ ಮಾಡ್ತಾರೆ. ನಮ್ಮ ಮೆಂಬರ್ಸ್ ಸ್ವಲ್ಪ ಕಂಡೀಷನಿಂಗ್ ಆಗಿರೋದು, ಸ್ವಲ್ಪ ಸೀಸನ್ ಟ್ರೇಡರ್ಸ್ ಅವರೆಲ್ಲ ಬಂದರು ಬಿಗಿನಿಂಗ್ ಅಲ್ಲಿ ಬರ್ತಾರೆ, 6 ತಿಂಗಳು ವರ್ಷ ಬೇರೆ 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 ಅನಲೈಸ್ ಮಾಡಿ ಎಲ್ಲಾ ಕಡೆ ಒಂದು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಮೇಲೆ ಮತ್ತೆ ಡೈನಾಮಿಕ್ ಸಿಸ್ಟಮ್ ಡೇಟಾ ಅಪ್ಡೇಷನ್ ಮಾಡಿಲ್ಲ ಸರ್, ನಾನು ಬಂದು ಇದೇ ಸರ್ ನಮ್ಮ ದೇವ್ರು, ನೀವು ಹೇಳಿದ್ ಕೇಳಿಲ್ಲ, ತಪ್ಪು ಮಾಡಿದ್ವಿ, ಇನ್ಮೇಲೆ ನಾವು ಹೇಳ್ಕೊಂಡು ಹೋಗ್ತೀವಿ, ಏನ್ ಹೇಳ್ಬೇಕು ನಾವೆಲ್ಲ ಮರ್ತಾ ಬಿಡ್ತೀವಿ, ಇನ್ನೊಂದ್ಸತಿ ಹೇಳಿ ಮಾಡ್ಕೊಂಡು ಹೋಗ್ತಾರೆ. ನೆಗೆಟಿವ್ ಥಾಟ್ಸ್ ಗೊತ್ತಿಲ್ಲ ಸರ್, ಯಾವ ನೆಗೆಟಿವ್ ಥಾಟ್ಸ್ ಅಂತ ಗೊತ್ತಿಲ್ಲದೇನೆ ಜನ ಬರ್ತಾರೆ. ಗ್ಯಾಮ್ಲಿಂಗ್ ಅಲ್ಲಿ ಬೈಸಲ್ಲಿ ಇಲ್ವೇ ಇಲ್ಲ, ಗ್ಯಾಮ್ಲಿಂಗ್ ಅಲ್ಲಿ ಬರೀ ಆಟ ಆಡೋದಿದೆ, ಬೈಸಲ್ಲಿ ಇದೆಯಾ? ಆಮೇಲೆ ಶಾರ್ಟ್ ಸೆಲ್ ಮಾಡುವಾಗ ಒಡೆಯಿರಿ ಅಂತಾರಲ್ಲ, ಅದನ್ನ ಫಸ್ಟ್ ಬಿಡಿ, ಫಸ್ಟ್ ಬಿಡಿ, ಇಲ್ಲ ಮಾರ್ಕೆಟ್ ಒದಿತಾನೆ ಇರುತ್ತೆ.